ಮಾಡುವಂಥದ್ದು ಯಾವ ನಕ್ಷತ್ರದವರಿಗೆ, ಯಾವ ನಕ್ಷತ್ರ. ಈಗ ಪೂರ್ವ ಫಲ್ಗುನಿ ನಕ್ಷತ್ರ ಸಿಂಹ ರಾಶಿಯಲ್ಲಿ ಇದು ಗ್ರಹಣ ಸಂಭವಿಸುವುದರಿಂದ ಆ ನಕ್ಷತ್ರದವರಿಗೆ ಮತ್ತು ಅದರ ಅನುಜನ್ಮ ತ್ರಿಜನ್ಮ ನಕ್ಷತ್ರದವರಿಗೆ, ಪೂರ್ವಾಷಾಢ ಮತ್ತು ಭರಣಿ ನಕ್ಷತ್ರದವರಿಗೆ, ಇನ್ನು ಕನ್ಯಾ ರಾಶಿ, ಮಕರ ರಾಶಿ, ಮೀನ ರಾಶಿಯವರಿಗೆ, ಅಂದರೆ ಅದರ ಎರಡನೇ ರಾಶಿ ಅಂತ ದ್ವಿತೀಯ ರಾಶಿಯವರಿಗೆ ಈ ನಕ್ಷತ್ರ ದೋಷಪ್ರದ ಆಗ್ತದೆ. ಅವರು ವಿಶೇಷವಾಗಿ ದೋಷಪ್ರದ ಆಗ್ತದೆ ನಕ್ಷತ್ರಗಳಲ್ಲಿ, ಆ ನಕ್ಷತ್ರ ಮತ್ತು ರಾಶಿಯವರಿಗೆ. ಕನ್ಯಾ ರಾಶಿ, ಮಕರ ರಾಶಿ, ಮೀನ ರಾಶಿ ಇವರಿಗೆ ಅದು ದೋಷ ಆಗ್ತದೆ. ಅದರಿಂದ ಇವರು ಅದನ್ನು ಅವರು ಯಾವ ರೀತಿಯಾಗಿ ಅನುಷ್ಠಾನ ಮಾಡಲಿ? ಈಗ ಜಪ ತಪಗಳನ್ನು ಮಾಡಲಿಕ್ಕೆ ಆಗದೇ ಇದ್ದವರು ಇವರು ಹೇಗೆ ಮಾಡಲಿ, ಏನು ಮಾಡಲಿ? ಈಗ ಇಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ, ಇದರಲ್ಲಿ ಪ್ರಥಮತಃ ಈ ಗೊಂದಲಕ್ಕೆ ಕಾರಣ ಏನು ಕೇಳಿದರೆ, ಇದರಲ್ಲಿ ಶಾಸ್ತ್ರದಲ್ಲಿ ಹೇಳಿರ್ತಾರೆ, ಅದೇ ಸೂಕ್ಷ್ಮವಾಗಿರತಕ್ಕಂಥ ಗ್ರಹಣವನ್ನು, ಅಂದರೆ ಸ್ವಲ್ಪ ಕಾಲದಲ್ಲಿ ಮಾತ್ರ ಸಂಭವಿಸ್ತಕ್ಕಂಥ ಏನು ಗ್ರಹಣ ಇದೆ ಅದನ್ನು ಬಿಡಬೇಕು, ಅದು ದೋಷಪ್ರದ ಅಲ್ಲ, ಅದನ್ನು ಆಚರಣೆ ಮಾಡಬೇಕಾಗಿಲ್ಲ ಎನ್ನುವಂಥದ್ದನ್ನು ಹೇಳ್ತಾರೆ. ಇದು ಸೂಕ್ಷ್ಮವಾದಂಥ ಗ್ರಹಣಗಳಂದರೆ ಹೇಗೆ, ಅದನ್ನು ಯಾವ ರೀತಿಯಲ್ಲಿ, ಇದು ಸೂಕ್ಷ್ಮವಾದ ಗ್ರಹಣವೋ ಅಥವಾ ಅಲ್ಲವೋ ಅನ್ನೋದನ್ನು ನಾವು ಪ್ರಥಮತಃ ಇದನ್ನು ವಿಮರ್ಶೆ ಮಾಡಬೇಕು. ಖಂಡಿತ. ಸೂಕ್ಷ್ಮ ಗ್ರಹಣ ಅಂತ ಹೇಳಿದರೆ, ಈ ಸೂರ್ಯಗ್ರಹಣ ಆಗುವಾಗ ಸೂರ್ಯನ 12ನೇ 1 ಭಾಗ ಆದರೆ ಅದನ್ನು ಸೂಕ್ಷ್ಮ ಗ್ರಹಣ ಅಂತ ಪರಿಗಣನೆ ಮಾಡಿ ಅದನ್ನು ಆಚರಣೆ ಮಾಡಲಿಕ್ಕೆ ಇಲ್ಲ. ಚಂದ್ರಗ್ರಹಣವನ್ನು 16ನೇ 1 ಅಂದರೆ ಚಂದ್ರನನ್ನು 16 ಪಾಲು ಮಾಡಿ ಆ 16 ಭಾಗದಲ್ಲಿ 1 ಭಾಗಕ್ಕೆ ಗ್ರಹಣ ಸಂಭವಿಸಿದರೆ ಅದನ್ನು ನಾವು ಪರಿಗಣನೆ ಮಾಡಲಿಕ್ಕಿಲ್ಲ. ಅಂದರೆ ಯಾಕೆ ಅಂತ ಕೇಳಿದರೆ ಅದು ನಮ್ಗೆ ಗೊತ್ತೇ ಆಗುವುದಿಲ್ಲ, ಅದರ ಛಾಯೆ ಎನ್ನುವಂಥದ್ದು ಗೊತ್ತೇ ಆಗುವುದಿಲ್ಲ. ಇಲ್ಲಿ ಈಗ ಹೇಗೆ ಇದು ಸೂಕ್ಷ್ಮವಾ ಇದಲ್ಲ, ಇದು ಖಗ್ರಾಸ ಚಂದ್ರಗ್ರಹಣ. ನಮಗೆ ಇಲ್ಲಿ ಗೋಚರಕ್ಕೆ ಸ್ವಲ್ಪ ಆದರೂ ಕೂಡ ಚಂದ್ರನಿಗೆ ಅದು ಖಗ್ರಾಸವಾಗಿ 16 ಭಾಗವನ್ನು ಕೂಡ ಅದು ವ್ಯಾಪಕ ಆಗ್ತದೆ. ಗಂಟೆಯ ಕಾಲ ಇರ್ತದೆ ಅಂತ ಅಂದರೆ 3 ಗಂಟೆ 19 ನಿಮಿಷದಿಂದ 6 ಗಂಟೆ 48 ನಿಮಿಷದವರೆಗೆ, 3.5 ಗಂಟೆ, ಒಂದು 209 ನಿಮಿಷಗಳು ಆಗ್ಬೋದು, 209 210 ನಿಮಿಷಗಳು ಕಾಲ. 3 ಗಂಟೆಗೂ ಜಾಸ್ತಿ ಕಾಲ, 3.5 ಗಂಟೆ ಕಾಲ ನಮಗೆ ಅದು ಇರ್ತದೆ ಆ ಕಾಲದಲ್ಲಿ. ಅಂದರೆ ಚಂದ್ರನ ಪೂರ್ಣವಾಗಿ ಹೌದು, ಚಂದ್ರನಿಗೆ ಇದು ಗ್ರಹಣ ಸ್ಪರ್ಶ ಆಗುವಂತಹದ್ದು 3 ಗಂಟೆ 9 ನಿಮಿಷಕ್ಕೆ, 19 ನಿಮಿಷಕ್ಕೆ. ಹೌದು. ಆಮೇಲೆ ಮಧ್ಯಕಾಲ 5 ಗಂಟೆ 4 ನಿಮಿಷಕ್ಕೆ ಅದು ಗ್ರಹಣ ಮಧ್ಯಕಾಲ. ಮೋಕ್ಷಕಾಲ ಅಂತ ಒಂದು 6 ಗಂಟೆ 18 ನಿಮಿಷಕ್ಕೆ, 48 ನಿಮಿಷಕ್ಕೆ ಅದು ಮೋಕ್ಷಕಾಲ. ಇದು ಗ್ರಹಣದ ಕಾಲ. ಇಲ್ಲಿ ನಮಗೆ ಸ್ಪರ್ಶಕಾಲದಿಂದಲೇ ಅನುಷ್ಠಾನಗಳನ್ನು ಮಾಡ್ಬೋದು. ಆದರೆ ವಿಶೇಷ ಕಾಲ ಎನ್ನುವಂಥದ್ದು ನಮಗೆ ಯಾವಾಗ ಗೋಚರ ಆಗ್ತದೆ ಅದು ನಮಗೆ ತಪ ಅನುಷ್ಠಾನ ಮಾಡಲಿಕ್ಕೆ ವಿಶೇಷವಾಗಿರತಕ್ಕಂತಹ ಪುಣ್ಯಕಾಲ ಎನ್ನುವುದನ್ನು ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಆ ಕಾಲದಲ್ಲಿ ಸ್ನಾನ ಜಪ ದಾನಗಳು ವಿಶೇಷವಾಗ್ತದೆ. ವಿಶೇಷವಾಗಿ ದೋಷ ಇರುವವರು ದಾನವನ್ನು ಮಾಡಿ ಜಪವನ್ನು ಮಾಡಿ ಅನುಷ್ಠಾನ ಮಾಡಿ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾಗ್ತದೆ. ಅದು ಪರಿಹಾರ ಆಗ್ತದೆ. ಈ ಸತ್ಯನಾರಾಯಣ ಒಡೆಯರು ಸ್ನಾನ ಮಾಡಬೇಕು ಅಂತ ಹೇಳಿದರು, ಸ್ನಾನ ಕ್ರಮ ಯಾವುದು ವಿಶೇಷ, ಹೇಗೆ ಮಾಡಿ? ವಿಶೇಷವಾಗಿ ಸ್ನಾನಕ್ಕೆ ವಿಶೇಷವಾದಂತಹ ಒಂದು ಇದನ್ನು ಪ್ರಾತಿನಿಧ್ಯವನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಗ್ರಹಣ ಕಾಲದ ಸ್ನಾನ, ತೀರ್ಥ ಸ್ನಾನ. ಯಾವುದು ಸ್ನಾನ? ಅದರಲ್ಲಿ ಮನೆಯ ನೀರಿನ ಸ್ನಾನ, ಇನ್ನೊಬ್ಬರ ಮನೆಯ ನೀರಿನ ಸ್ನಾನಕ್ಕಿಂತ ನಮ್ಮ ಮನೆಯಲ್ಲೇ ಸ್ನಾನ ಮಾಡೋದು ವಿಶೇಷ. ಒಂದು ನಮ್ಮ ಮನೆಯಲ್ಲೇ ಆದರೆ ಇನ್ನು ಬಿಸಿ ನೀರು ತಣ್ಣೀರು ಯಾವುದರಲ್ಲಿ ಸ್ನಾನ ಮಾಡಬೇಕು? ಬಿಸಿ ನೀರಿನಲ್ಲಿಯೋ ತಣ್ಣೀರಿನ ಸ್ನಾನ ಶ್ರೇಷ್ಠ. ಇನ್ನು ಇದಕ್ಕೆ ತಣ್ಣೀರು ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ, ತುಂಬ ರೋಗ ಬಾಧೆ ಇದೆ, ಅಲರ್ಜಿ ಇದೆ, ಹೌದು, ಅವರಿಗೆ ಬಿಸಿನೀರಿನಲ್ಲಿ ಮಾಡ್ಬೋದು. ಅದು ಶ್ರೇಷ್ಠ. ಯಾವುದು ಕೇಳಿದರೆ ಬಿಸಿ ನೀರಿನಕ್ಕಿಂತ ತಣ್ಣೀರಿನ ಸ್ನಾನ ಶ್ರೇಷ್ಠ. ಅದಕ್ಕಿಂತ ಕೆರೆ, ಸರೋವರ ಇತ್ಯಾದಿಗಳು. ಆಮೇಲೆ ನದಿಯ ಸ್ನಾನ, ಪುಣ್ಯ ನದಿಗಳ ಸ್ನಾನ ಶ್ರೇಷ್ಠ. ಕೊನೆಯದ್ದು ಅತೀ ಶ್ರೇಷ್ಠವಾಗಿರುವಂಥದ್ದು ಸಮುದ್ರ ಸ್ನಾನ. ಸಮುದ್ರ ಸ್ನಾನ ವಿಶೇಷವಾಗಿ ಇರುವಂಥದ್ದು. ಯಾವ ರೀತಿಯಲ್ಲಿ ಇಲ್ಲಿ ನಾವು ಈಗ ಇದನ್ನು ಆಚರಣೆ ಮಾಡೋದು ಅಂದರೆ, ಇಲ್ಲಿ ಈಗ ನಮಗೆ ಸ್ನಾನ ಮಾಡಿ ಎಲ್ಲ ಒಂದು ಜಪ ಮಾಡಿದ್ದು ಸ್ನಾನ ಮಾಡಿ ಬರುವಾಗಲೇ 12 ನಿಮಿಷ ಆದ 3/4 ಅಂಶ ಹೋಗಿರ್ತದೆ ಅಲ್ವಾ.
ಇನ್ನು ಮತ್ತೆ ಮೋಕ್ಷಕಾಲಕ್ಕೂ ಪುನಃ ಸ್ನಾನ ಮಾಡಬೇಕು. ಅಲ್ಲಿ ನಮಗೆ ಅನುಷ್ಠಾನ ಮಾಡಲಿಕ್ಕೆ ಏನು ಇರುವುದಿಲ್ಲ. ಹೆಚ್ಚಿನ ಜನರಲ್ಲಿ ಈ ಥರದೊಂದು ಗೊಂದಲ ಇರ್ತದೆ. ಇದನ್ನು ಹೇಗೆ ಈಗ ಹೇಗೆ ಸ್ನಾನ ಮಾಡಬೇಕು? ಇರುದೇ 12 ನಿಮಿಷ. ಸ್ನಾನ ಮಾಡಲಿಕ್ಕೆ ನಮ್ಗೆ 10 ನಿಮಿಷ ಬೇಕು. ಇಲ್ಲಿ ಒಂದು ವಿಧಿ ಏನು ಕೇಳಿದರೆ, ಗ್ರಹಣ ಸ್ಪರ್ಶದಲ್ಲಿ ಸ್ನಾನ ಮಾಡಬೇಕು, ಗ್ರಹಣ ಮೋಕ್ಷದಾದ್ಮೇಲೆ ಸ್ನಾನ ಮಾಡಬೇಕು ಅಂತಿರುವಂಥದ್ದು. 2 ಸ್ನಾನ, ಗ್ರಹಣ ಸ್ಪರ್ಶ ಆದ ನಂತರ, ಗ್ರಹಣ ಮೋಕ್ಷ ಆದ ನಂತರ, ಮಧ್ಯದಲ್ಲಿ ಸ್ನಾನವನ್ನು ಹೇಳಲಿಲ್ಲ. ಅದರಿಂದ ಗ್ರಹಣ ಸ್ಪರ್ಶದಲ್ಲಿ ಸ್ನಾನ ಮಾಡಿದರೂ ಸಾಕಾಗ್ತದೆ. ಅನುಷ್ಠಾನವನ್ನು ಇದರಲ್ಲಿ ಸ್ಪರ್ಶಕಾಲದಿಂದಲೂ ಕೂಡ ಅನುಷ್ಠಾನ ಮಾಡ್ಬೋದು, ಮಾಡಲಿಬಾರ್ದಂತೇನಿಲ್ಲ. ವಿಶೇಷವಾಗಿ ಪುಣ್ಯಕಾಲದಲ್ಲಿ ಆಗ ಸ್ನಾನ ಮಾಡಿಕೊಂಡು ಆಗ ಸ್ನಾನ ಮಾಡಿದರೆ ಈ ಪುಣ್ಯಕಾಲ ಹೋಗೋ ಪುನಃ ಸ್ನಾನ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ, ಆಗ ಸ್ನಾನ ಮಾಡ್ಬೋದು. ಅಥವಾ ಪುಣ್ಯಕಾಲದಲ್ಲಿಯೇ ಸ್ನಾನ ಮಾಡಬೇಕು ಅಂತಿದ್ದರೆ ಅದರಲ್ಲಿ ನೀರಿನಲ್ಲಿ ಮುಳುಗಿಕೊಂಡು ಅರ್ಧ ಮುಳುಗಿಕೊಂಡು ಜಪ ಮಾಡಲಿಕ್ಕೆ ಅದರಲ್ಲಿ ವಿಧಿಯನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ನಮಗೆ ಹೇಗೆ ಅನುಕೂಲ ಇದೆ, ಇದು ತೀರ್ಥ ಸರೋವರದಲ್ಲಿಯೋ ಅಥವಾ ಹತ್ತಿರದಲ್ಲಿ ನದಿ ಇದ್ದರೆ, ವಿಶೇಷವಾದ ಪುಣ್ಯ ನದಿ ಅಂತ ಹೇಳ್ತಾರೆ, ಮಹಾನದಿಗಳು ಅಂತ. ಹೌದು, ಪುಣ್ಯ ನದಿಗಳು. ಅದನ್ನು ಬಿಟ್ಟು ನಮಗೆ ಯಾವ ನದಿ ಹರಿತಾ ಇರುವಂತಹ ನೀರು ಎಲ್ಲದೂ ಕೂಡ ನದಿ ನೀರು ಶ್ರೇಷ್ಠವೇ. ನಮಗೆ ಹತ್ತಿರದಲ್ಲಿ ಅನುಕೂಲವಾಗಿರುವಂತಹದ್ದು ಯಾವ ನದಿ ಇದೆ ಅಲ್ಲಿ ಅದಕ್ಕೆ ಹೋಗಿ ಅಲ್ಲಿ ಅರ್ಧ ಮುಳುಗಿಕೊಂಡು ಮೋಕ್ಷ ಆದ ನಂತರ ಜಪ ಅನುಷ್ಠಾನಗಳನ್ನು ಅಲ್ಲಿಯೇ ಮಾಡಿ ಮೋಕ್ಷ ಆದ ನಂತರ ಪೂರ್ಣ ಸ್ನಾನ ಮಾಡಿ ಹೊರಗೆ ಬಂದರೆ ಅಲ್ಲಿ ನಮಗೆ ಆ ಸಮಯ ಇಷ್ಟೇ ಸಮಯ ಇರುವುದು ಹೇಗೆ ಅನ್ನುವಂತಹದ್ದು ಸಮಸ್ಯೆಗಳು ಗೊಂದಲಗಳು ಬರುವುದಿಲ್ಲ, ಗೊಂದಲಕ್ಕೆ ಅವಕಾಶ ಇಲ್ಲ. ಅದರಿಂದಾಗಿ ಯಾವ ಜಪ ಯಾವುದು ಬೇಕಾದರೂ ಅವರಿಗೆ ಯಾವ ಜಪವನ್ನು ಮಾಡಿದರೂ ಕೂಡ ಅಲ್ಲಿ ತುಂಬ ಫಲವನ್ನು ಗ್ರಹಣ ಕಾಲದಲ್ಲಿ ಮಾಡತಕ್ಕಂತಹ ಫಲವೊಂದಕ್ಕೆ ತುಂಬ ಕೋಟಿ ಫಲವನ್ನು ಹೇಳ್ತಾರೆ. ತುಂಬ ವಿಶೇಷವಾದಂಥ ನಮಗೆ ಮಂತ್ರ ಸಿದ್ಧಿಗೆ ಇರ್ಬೋದು, ಗುರುಗಳಿಂದ ಉಪದೇಶವಾಗಿರ್ತಕ್ಕಂಥ ಯಾವುದೇ ಮಂತ್ರಗಳಿದ್ರೂ ಅದನ್ನು ಅನುಷ್ಠಾನ ಮಾಡ್ಬೋದು. ಇನ್ನೊಂದು ವಿಶೇಷ ಸ್ನಾನಕ್ಕೆ, ಈ ಸೂರ್ಯಗ್ರಹಣಕ್ಕೆ ನರ್ಮದಾ ನದಿ ಸ್ನಾನ ವಿಶೇಷ, ಚಂದ್ರಗ್ರಹಣಕ್ಕೆ ಗೋದಾವರಿ ನದಿ ಸ್ನಾನ ವಿಶೇಷ ಅಂತ ಹೇಳ್ತಾರೆ. ಏನು ವಿಶೇಷ ಅಂದರೆ ಏನು ವಿಶೇಷ ಕೇಳಿದರೆ, ಆ ಚಂದ್ರಗ್ರಹಣ ಕಾಲದಲ್ಲಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ ಅದು ವಿಶೇಷ ಪುಣ್ಯ ಫಲ ನಮಗೆ. ಅದರಿಂದಾಗಿ ಅದನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೌದು. ಇನ್ನೊಂದು ಗಮನಿಸತಕ್ಕಂತಹ ವಿಷಯ ತುಂಬ ಜನರಿಗೆ ಇರುವಂತಹದ್ದು, ಈಗ ಕೆಲವರಿಗೆ ಆಶೌಚಗಳಿರ್ತದೆ, ಹೌದು, ಸೂತಕ ಇರ್ತದೆ ಅಲ್ವಾ? ಸೂತಕದಲ್ಲಿ ಹೇಗೆ ನಾವು ಆಚರಣೆ ಮಾಡಬೇಕಾ? ನಾವು ಅಂದರೆ ನಾವು ಆಲ್ರೆಡಿ ದೋಷದಲ್ಲಿದ್ದೇವೆ, ನಮಗೆ ಇದು ಆಶೌಚ ಶುಚಿ ಇಲ್ಲ, ಇದು ಕೂಡ ಆಶೌಚದ ಕಾಲ. ಆದ್ದರಿಂದ ಹೇಗೆ ನಾವು ಇದನ್ನು ಆಚರಣೆ ಮಾಡುವಂಥದ್ದು, ಹೇಗೆ ಮಾಡಬೇಕು ಬೇಡವೋ ಅನ್ನುವಂಥದ್ದು ಸತ್ಯ. ಅದರಲ್ಲಿ ಸೂತಕ ಮೃತಾಶೌಚ ಇರ್ಬೋದು, ಜಾತಾಶೌಚ ಇರ್ಬೋದು, ಯಾವುದೇ ಆಶೌಚಗಳು ಇರಬಹುದು. ಗ್ರಹಣ ಕಾಲದಲ್ಲಿ ಶುದ್ಧ ಆಗ್ತದೆ, ಗ್ರಹಣ ಕಾಲದಲ್ಲಿ ಮಾತ್ರ ಅದು ಶುದ್ಧ ಆಗ್ತದೆ. ಆಗ ಗ್ರಹಣ ಸ್ಪರ್ಶದಲ್ಲಿ ಅವರು ಸ್ನಾನ ಮಾಡಿಕೊಂಡು ಜಪ ಅನುಷ್ಠಾನ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಸೂತಕೆ ಮೃತಕೆ ಚೈವ ನ ದೋಷೋ ರಾಹು ದರ್ಶನೆ ತಾವದೇವ ಭವೇತ್ ಶುದ್ಧಿ ಯಾವ ಮುಕ್ತಿ ನ ದೃಶ್ಯತೆ ಅಂತ ಹೇಳ್ತಾರೆ. ಸೂರ್ಯ ಯಾವುದು ಸೂತಕ ಇರುವಾಗ ಅಂದರೆ ಜಾತಾಶೌಚ ಇರುವಾಗ, ಮೃತಕೆ ಚೈವ ಅಂದರೆ ಮೃತಾಶೌಚ ಇರುವಾಗ, ನದೋಷೋ ರಾಹು ದರ್ಶನೆ ರಾಹು ಅಥವಾ ಕೇತು ಗ್ರಹಣ ಇರುವಾಗ, ಸೂರ್ಯ ಚಂದ್ರ ಗ್ರಹಣ ಇರುವಾಗ ದೋಷಗಳು ಇಲ್ಲ. ತಾವದೇವ ಭವೇ ಶುದ್ಧಿ, ಆವಾಗಲೇ ಅವರಿಗೆ ಶುದ್ಧಿ ಆಗ್ತದೆ. ತಾವದೇವ ಭವೇ ಶುದ್ಧಿ ಆ ಕಾಲದಲ್ಲಿ ಮಾತ್ರ. ಇನ್ನು ಆಗ ನಮಗೆ ಗ್ರಹಣದಲ್ಲಿ ನಮಗೆ ಶುದ್ಧ ಆಗಿದೆ, ನಮಗೆ ಇನ್ನು ಯಾವುದು ಆಶೌಚ ಇಲ್ಲ, ಸೂತಕ್ಕೆಲ್ಲ ಶುದ್ಧ ಆಯಿತು. ಇನ್ನು ಈಗ ಏನು ಮೃತ ಶೌಚ ಇದೆ ಅಂತ ಇಟ್ಕೊಳ್ಳುವ, 10 ದಿವಸ ಸೂತಕ ಇದೆ ಅಂತ ಇಟ್ಕೊಳ್ಳುವ, ಎರಡನೇ ದಿವಸಕ್ಕೆ ಗ್ರಹಣ ಆದರೆ ಇನ್ನು ಉಳಿದ ದಿವಸ ನಮಗೆ ಸೂತಕ್ಕೆಲ್ಲ ಶುದ್ಧ ಆಯಿತು ಅಂತ ಹೇಳಿದ್ರೆ ಹಾಗಲ್ಲ. ತಾವದೇವ ಭವೇ ಶುದ್ಧಿ, ಆ ಕಾಲದಲ್ಲಿ ಗ್ರಹಣ ಕಾಲದಲ್ಲಿ ಮಾತ್ರ ಶುದ್ಧಿ, ಇನ್ನು ಅದು ಆಶೌಚಯ, ನಂತರ ಆಶೌಚಯ ಅವರಿಗೆ ಆ ಕಾಲದಲ್ಲಿ ಮಾತ್ರ ಅದು ಶುದ್ಧಿ. ಆ ಕಾಲದಲ್ಲಿ ಅವರು ಮಾಡಲೇಬೇಕು, ಇದನ್ನು ಗ್ರಹಣ ಆಚರಣೆಯನ್ನ ಮಾಡಲೇಬೇಕು. ಅದು ದೇವರ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಬೇಕಾದರೂ ಅವರು ಜಪ ಹೋಮಗಳನ್ನು ಮಾಡಬಹುದು ಅಂತ ಅದಕ್ಕೆ ಶಾಸ್ತ್ರದಲ್ಲಿ ವಿಧಿಯನ್ನೇ ಹೇಳಿದ್ದಾರೆ. ಆದ್ರಿಂದಾಗಿ ಅದು ಸೂತಕದಲ್ಲಿ ಇಲ್ಲ ಅಂತ ನ ದೋಷ, ಸೂತಕವೇ ಇಲ್ಲ. ಹೌದು, ಅಲ್ಲಿ ಆ ಕಾಲದಲ್ಲಿ ನ ದೋಷೋ ರಾಹು ದರ್ಶನೆ ಅಂದ್ರೆ ಅವರು ಆ ಕಾಲದಲ್ಲಿ ಶುದ್ಧಿ ಆಗ್ತಾರೆ. ತಾವದೇವ ಭವೇ ಶುದ್ಧಿ, ಆ ಕಾಲದಲ್ಲಿಯೇ ಅವರು ಶುದ್ಧ ಆಗ್ತಾರೆ, ಮೋಕ್ಷದವರೆಗೆ ಶುದ್ಧ ಆಗ್ತಾರೆ. ಹೌದು, ತಾವದೇವ ಯಾವನ್ ಮುಕ್ತಿ ನ ದೃಶ್ಯತೆ,
ಯಾವನ್ ಮುಕ್ತಿ ಯಾವ ಕಾಲ ಯಾವತ್ತು ತಾವದೇವ ಭವಿಷ್ಯದಿ ಯಾವನ್ ಮುಕ್ತಿ ಯಾವಾಗ ಗ್ರಹಣ ಬಿಡುಗಡೆ ಆಗ್ತದೆ ಅಲ್ಲಿಯವರೆಗೆ ಶುದ್ಧ ಅವರು ಶುದ್ಧ ಅವರು ಶುದ್ಧ ಆಗ್ತದೆ. ನಂತರ ಇಲ್ಲ ಅವ್ರು ನಂತರ ಆ ಶೌಚವೇ ಅಶೌಚವೇ. ಹೌದು, ನಂತರ ಆ ಶೌಚವೇ ಇರ್ತದೆ. ಆದ್ರಿಂದಾಗಿ ಅವರಿಗೆ ಗ್ರಹಣಾಚರಣೆ ಮಾಡುವುದಕ್ಕೆ ಯಾವುದೇ ಬಾಧಕವಿಲ್ಲ. ಇನ್ನೊಂದು ವಿಷಯ, ಈ ತಿಂಗಳು ಸೂತಕದವರಿಗೆ ಹೇಗೆ ಗೃಹಿಣಿಯರಿಗೆ ಅದೊಂದು ಅವ್ರೇ ನಾವೇನು ಮಾಡಬೇಕು, ಋತುಸ್ರಾವ ಮುಟ್ಟಾದವರಿಗೆ ನಾವೇನು ಮಾಡಬೇಕು ಗ್ರಹಣ ಕಾಲದಲ್ಲಿ ನಮಗೆ ದೋಷ ಇದೆಯಾ? ನಾವು ಆವಾಗಲೇ ದೋಷದಲ್ಲೇ ಇದ್ದೇವೆ ಅಂದರೆ ಇದರಲ್ಲಿ ನಮಗೆ ಹೇಗೆ? ಇದು ಕೂಡ ಒಂದು ಅವರಿಗೂ ಕೂಡ ಆ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಿ ಇದಕ್ಕೆ ಮಾಡಲಿಕ್ಕೆ ಅವಕಾಶಗಳು ಇದೆ. ಆ ಕಾಲದಲ್ಲಿ ಈ ಸೂತಕಕ್ಕೆ ಏನು ವಿಧಿಯೋ ಅವರಿಗೂ ಕೂಡ ಅದೇ ವಿಧಿ. ಆದ್ದರಿಂದ ಅವರು ಕೂಡ ನಮಗೆ ಸೂತಕ ಇದೆ ನಾವು ಸ್ನಾನ ಮಾಡಬೇಕಾಗಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅವರು ಆ ಕಾಲದಲ್ಲಿ ಮೋಕ್ಷ ಕಾಲದಲ್ಲಿ ಸ್ನಾನವನ್ನು ಮಾಡಲೇಬೇಕು.